ಕಟ್ಟಡದ ಮೇಲೆ F7 ವಿಮಾನ ಪತನವಾಗಿದೆ. ಹೊತ್ತಿ ಉರಿದಿದೆ ವಿಮಾನ. ಇದರಿಂದ ಹಲವರು ಸಾವನ್ನಪ್ಪಿದ್ದಾರೆ. ಬಾಂಗ್ಲಾದೇಶದ ಢಾಕಾದಲ್ಲಿ ಈ ಭೀಕರ ದುರಂತ ನಡೆದಿದ್ದು. ಶಾಲಾ ಕಟ್ಟಡದ ಮೇಲೆ F7 ವಿಮಾನ ಪತನಗೊಂಡ ಹಿನ್ನೆಲೆಯಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ. ಇದು ಬಾಂಗ್ಲಾ ವಾಯುಪಡೆಯ ತರಬೇತಿ ವಿಮಾನ. ಇದು ಶಾಲಾ ಕಟ್ಟಡದ ಮೇಲೆ ಪತನ ಆಗಿದೆ. ಹೊತ್ತಿ ಉರಿದಿದೆ ಮೈಲ್ ಸ್ಟೋನ್ ಸ್ಕೂಲ್ ಕಟ್ಟಡ. ಈ ಒಂದು ಸ್ಕೂಲ್ನ ಕಟ್ಟಡದ ಮೇಲೇನೆ ವಾಯುಪಡೆ ತರಬೇತಿ ವಿಮಾನ ಪತನ ಆಗಿರೋದು. ಹಲವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಸೇರಿ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು, ಶಾಲಾ ಕಟ್ಟಡದ ಮೇಲೆ ಇದೀಗ ಈ ಒಂದು ಬಾಂಗ್ಲಾ ವಾಯುಪಡೆಯ ತರಬೇತಿ ವಿಮಾನ ಪತನ ಆಗಿದೆ. ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ಇಡೀ ಶಾಲಾ ಕಟ್ಟಡ ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆಗೆ ಅಲ್ಲಿ ಆಹುತಿ ಆಗ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಆಗ್ತಾ ಇದ್ರು ಕೂಡ ಬೆಂಕಿ ನಂದುತ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಶಾಲಾ ಕಟ್ಟಡ ಇದು, ವಿದ್ಯಾರ್ಥಿಗಳು ಇದ್ರು, ಹಲವರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಹಲವರಿಗೆ ಗಾಯ ಆಗಿದೆ. ಇಡೀ ಒಂದು ಕಟ್ಟಡ ಈಗ ಕಂಪ್ಲೀಟ್ ಆಗಿ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸುಟ್ಟು ಹೋಗ್ತಾ ಇರುವಂತದ್ದು, ಭಸ್ಮ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು. ಮೈಲ್ ಸ್ಟೋನ್ ಅನ್ನುವಂತಹ ಸ್ಕೂಲ್ನ ಕಟ್ಟಡ ಇದು. ಈ ಒಂದು ಸ್ಕೂಲ್ನ ಕಟ್ಟಡಕ್ಕೆ ವಿಮಾನ ಬಿದ್ದಿರುವಂತಹ ಪರಿಣಾಮವಾಗಿ ಹಲವರು ಸಾವನ್ನಪ್ಪಿದ್ದಾರೆ. ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿರುವಂತಹ ಒಂದು ಭೀಕರ ವಿಮಾನ ಪತನ ದುರಂತ. ಶಾಲಾ ಕಟ್ಟಡದ ಮೇಲೆ F7 ವಿಮಾನ ಬಿದ್ದಿದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ವಿಮಾನದ ಅವಶೇಷಗಳನ್ನ ನೀವು ನೋಡಬಹುದು. ಇಡೀ ವಿಮಾನ ಒಂದ್ ಕಡೆ ಕಂಪ್ಲೀಟ್ ಆಗಿ ಭಸ್ಮ ಆಗಿದ್ರೆ, ಮತ್ತೊಂದು ಕಡೆ ಶಾಲಾ ಕಟ್ಟಡವು ಕೂಡ ಬೆಂಕಿಯಿಂದ ಯಾವ ರೀತಿಯಾಗಿ ನಲುಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಎಷ್ಟೊತ್ತಿಗೆ ಆಗಿರೋದು, ಎಷ್ಟು ಮಂದಿ ಸಾವನ್ನಪ್ಪಿರುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಏನು ಆಗಿರೋದು? ಇದೀಗ ಸ್ಕೂಲ್ ಕಟ್ಟಡ ಆಗಿರೋದ್ರಿಂದ ಇನ್ನಷ್ಟು ಹೆಚ್ಚಿನ ಅನಾಹುತಗಳಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ. ನವಿತಾ, F7 ಸೀರೀಸ್ನ ಟ್ರೇನಿ ಯುದ್ಧ ವಿಮಾನ ಇದು. ಬಾಂಗ್ಲಾದೇಶದ ಪೈಲಟ್ಸ್ಗಳು, ಟ್ರೇನಿ ಪೈಲಟ್ಗಳು ಇದನ್ನು ಒಂದು ಟ್ರೈನಿಂಗ್ಗೋಸ್ಕರ ಹಾರಾಟವನ್ನು ನಡೆಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ನಿಯಂತ್ರಣವನ್ನು ಕಳೆದುಕೊಂಡಂಥ ಪೈಲಟ್ ಅಲ್ಲಿಂದ ಇಜೆಕ್ಟ್ ಕೂಡ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ನೇರವಾಗಿ ಹೋಗಿ ಆ ಒಂದು ಯುದ್ಧ ವಿಮಾನ ಶಾಲೆಯ ಮೇಲೆ ಬೀಳುತ್ತೆ. ಆ ಶಾಲೆ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ರಜೆ ಇಲ್ಲ. ಹೀಗಾಗಿ ಎಲ್ಲ ಮಕ್ಕಳು ಕೂಡ ಅಲ್ಲಿ ಶಾಲೆಯಲ್ಲಿ ಇರ್ತಾರೆ, ಪಠ್ಯಕ್ರಮದಲ್ಲಿ ತೊಡಗಿರ್ತಾರೆ. ಆ ಸಂದರ್ಭದಲ್ಲಿ ವಿಮಾನ ಇದ್ದಕ್ಕಿದ್ದ ಹಾಗೆ ಬಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಇರ್ತಕ್ಕಂಥ ಒಂದು ಫೈಟರ್ ಜೆಟ್ನ ವಿಶೇಷವಾಗಿರ್ತಕ್ಕಂಥ ಫ್ಯೂಯಲ್ ಏನಿರುತ್ತೆ, ಅಥವಾ ಒಂದು ಪೆಟ್ರೋಲ್, ನಾವು ವೈಟ್ ಪೆಟ್ರೋಲ್ ಅಂತೀವಿ, ಅದಕ್ಕಿಂತನೂ ಕೂಡ ಕಂಬಷನ್ ಜಾಸ್ತಿ ಇರುವಂಥದ್ದು, ಪವರ್ ಜಾಸ್ತಿ ಇರುವಂಥ ಪೆಟ್ರೋಲ್ ಏನಿರುತ್ತೆ ಅದು ಇದ್ದಕ್ಕಿದ್ದಾಗಿ ಧಗಧಗಿಸಲು ಶುರುವಾಗುತ್ತೆ. ಸಂಪೂರ್ಣವಾಗಿ ಇಡೀ ಪರಿಸರದಲ್ಲಿ ಬೆಂಕಿ ಆವರಿಸಿಕೊಂಡು ಸಂಪೂರ್ಣ ಅಲ್ಲಿ ಕರಕಲಾಗುತ್ತೆ ಕಟ್ಟಡಗಳು ಮತ್ತು ಅಲ್ಲಿರುವಂಥ ಒಂದು ಮೇಜುಗಳು ಕೂಡ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳನ್ನ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಶಾಲೆಯ ಸಿಬ್ಬಂದಿ ಕೂಡ ಮಾಡಿರ್ತಾರೆ. ಆದರೆ ಸದ್ಯಕ್ಕೆ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಒಂದು ಸಾವು ಆಗಿರುವಂಥದ್ದು ಕನ್ಫರ್ಮ್ ಆಗಿದೆ. ಆದರೆ ಇನ್ನೂ ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಾ ಇರುವಂಥದ್ದು. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಶಾಲೆಯಲ್ಲಿ ಮಕ್ಕಳಿದ್ದಂಥ ಸಂದರ್ಭ ಇದು. ಹೀಗಾಗಿ ಏನೆಲ್ಲ ಆಗಿದೆ ಅಂತ ದೊಡ್ಡ ಮಟ್ಟದ ಆತಂಕಕ್ಕಂತೂ ಕಾರಣವಾಗ್ತಾ ಇದೆ. ಚೈನಾ ನಿರ್ಮಿತವಾಗಿರ್ತಕ್ಕಂಥ ಈ ಫೈಟರ್ ಜೆಟ್ ಏನಿದೆ ಇದರ ಒಂದು ಟ್ರೈನಿಂಗ್ ಅನ್ನು ನಡೆಸ್ತಾ ಇತ್ತು. ಈ ಫೈಟರ್ ಜೆಟ್ ಮೂಲಕವಾಗಿ ಹಿಂದೆ ಕೂಡ ಭಾರತದ ಮೇಲೆ ಭಾರತಕ್ಕೆ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ಬಾಂಗ್ಲಾದೇಶ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಅಲ್ಲಿ ಸೇನೆ ನಾವು ಕೂಡ ದಾಳಿ ಮಾಡೋದಕ್ಕೆ ಸಕ್ಷಮ ಅನ್ನುವಂಥದ್ದು. ಯಾಕಂದರೆ ಚೈನಾದ ಒಂದು ಬಲ ಇದೆ ಅಂತ. ಆದರೆ ಇವತ್ತು ದುರ್ದೈವ ಅಂದರೆ ಅಂಥದ್ದೇ ಒಂದು ಚೈನಾ ನಿರ್ಮಿತವಾಗಿರ್ತಕ್ಕಂಥ F7 ಸೀರೀಸ್ನ ಈ ಒಂದು ಯುದ್ಧ ವಿಮಾನ ಅಲ್ಲಿ ಬಿದ್ದಿರುವಂಥದ್ದು. ಹೀಗಾಗಿ ಸದ್ಯದ ಬರ್ತಿರುವಂಥ ಮಾಹಿತಿಯ ಪ್ರಕಾರ ನಿಜಕ್ಕೂ ಕೂಡ ಆತಂಕದ ವಾತಾವರಣ ಇರುವಂಥದ್ದು. ಒಂದು ಸಾವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಆದರೆ ಉಳಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಈ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುವಂಥ ಸಾಧ್ಯತೆಗಳಂತೂ ಕಂಡು ಬರ್ತಾ ಇದ್ದಾವೆ. ನವಿತಾ, ಈಗ ಗುಡಿ, ಈಗಾಗಲೇ ಇಲ್ಲಿ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅನೇಕರನ್ನ ಈಗ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರು. ಸಣ್ಣ ಸಣ್ಣ ಮಕ್ಕಳಿಗೆ ಇದ್ದಿರುವಂಥದ್ದು ಅಥವಾ ಕಾಲೇಜಾ, ಈ ಒಂದು ಸ್ಕೂಲ್ನ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಹಾಗೆಯೇ ಅಲ್ಲಿದ್ದಂತಹ ಪೈಲಟ್ಗಳು, ಅಂದರೆ ಟ್ರೈನಿಂಗ್ ಪಡಿತಾ ಇದ್ದಂತಹ ಪೈಲಟ್ಗಳು ಕೂಡ ಸಾವನ್ನಪ್ಪಿದ್ದಾರಾ? ಹೇಗೆ? ಇದು ಮೈಲ್ ಸ್ಟೋನ್ ಅಂತಕ್ಕಂಥ ಒಂದು ವಿದ್ಯಾಸಂಸ್ಥೆ ನವಿತಾ. ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಲ್ಲಿ ಶಾಲೆ ಮತ್ತು ಕಾಲೇಜ್ ಎರಡೂ ಕೂಡ ಇರುವಂಥದ್ದು. ಆದರೆ ಈ ಯುದ್ಧ ವಿಮಾನ ಬಿದ್ದಿರುವಂಥ ವಿಭಾಗ ಏನಿದೆ ಅದು ಶಾಲೆಯ ವಿಭಾಗದ ಮೇಲೆ ಬಿದ್ದಿದೆ ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಪೈಲಟ್ಸ್ ಏನಾಗಿದ್ದಾರೆ ಅನ್ನೋದು ಕೂಡ ಇನ್ನೂ ಯಾವುದೇ ಸ್ಪಷ್ಟವಾದಂಥ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಒಂದು ಸಾವು ಅಂಥೇಳಿ ಅಲ್ಲಿಯ ಒಂದು ಸರ್ಕಾರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ಒಂದು ಸಾವು ಅಲ್ಲಿ ಇರ್ತಕ್ಕಂಥ ಶಾಲಾ ವಿದ್ಯಾರ್ಥಿಗಳದ್ದ ಅಥವಾ ಪೈಲಟ್ಸಲ್ಲಿ, ಯಾಕಂದರೆ ಇಬ್ಬರು ಪೈಲಟ್ಸ್ ಹೋಗ್ತಾ ಇರುವಂಥದ್ದು ಟ್ರೈನಿ ಯುದ್ಧ ವಿಮಾನ ಆಗಿರೋ ಕಾರಣದಿಂದಾಗಿ ಇಬ್ಬರು ಪೈಲಟ್ಸ್ಗಳು ಸಾವನ್ನಪ್ಪಿದಾರ ಅಥವಾ
ಒಬ್ಬರು ಸಾವನ್ನಪ್ಪಿದ್ದಾರೆ. ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಅಂತೂ ಇನ್ನೂ ಕೂಡ ಸಿಗ್ತಿಲ್ಲ. ಯಾಕಂದರೆ ಈಗ ಕೆಲವೇ ಗಂಟೆಗಳ ಹಿಂದೆ ಈ ಘಟನೆ ನಡೆದಿರೋದ್ರಿಂದಾಗಿ ಸದ್ಯಕ್ಕೆ ರೆಸ್ಕ್ಯೂ ಮಾಡುವಂಥ ಕಾರ್ಯದಲ್ಲಿ ತೊಡಗಲಾಗ್ತಾ ಇದೆ. ಇನ್ನು ಬಹುತೇಕವಾಗಿ ಗೊತ್ತಿರುವ ಹಾಗೆ ಯಾವುದೇ ಒಂದು ಬರ್ನ್ ಇಂಜುರೀಸ್ ಏನಿರುತ್ತೆ, ಸುಟ್ಟ ಗಾಯಗಳೇನಿರ್ತವೆ, ಅದರ ಒಂದು ಭೀಕರತೆ ಕೂಡ ಆ ಸಂದರ್ಭದಲ್ಲಿ ಕಾಣದೇ ಇದ್ದರೂ ಸಾಕಷ್ಟು ಕೆಲವು 2-3 ದಿನಗಳಲ್ಲಿ ಸಾವಿನ ಸಂಖ್ಯೆಯಲ್ಲಿ ಅತಿ ಗಣನೀಯವಾಗಿ ಏರಿಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದರೆ 40% 50% ಸುಟ್ಟು ಗಾಯಗಳಾಗಿದ್ದಂಥ ಸಂದರ್ಭದಲ್ಲಿ ಆಗ ಮಾತನಾಡ್ತಿರ್ತಾರೆ, ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ, ಆದರೆ ಬದುಕುವ ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತಾ ಹೋಗ್ತವೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಸುಟ್ಟ ಗಾಯಗಳಿಂದ ಯಾರನ್ನೆಲ್ಲ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ, ಅಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದ್ದಾವೆ, ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ಬರುವಂಥದ್ದು ಬಾಕಿ ಇದೆ. ಆದರೆ ಆ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಒಂದು ಕಡೆ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡಿರುವಂಥದ್ದು ಧಗಧಗಿಸ್ತಾ ಇದೆ, ಮತ್ತೊಂದು ಕಡೆಯಿಂದ ಮಕ್ಕಳು ಆತಂಕದಲ್ಲಿ ಹೊರಗಡೆ ಓಡಿ ಬರ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇರೋದು ಮಕ್ಕಳಿಗೆ ಏನೂ ಆಗಿರೋದು ಬೇಡ ಅಂತ ಹೇಳಿ. ಆದರೆ ಏನಾಗಿದೆ, ಯಾವ ರೀತಿಯಾದಂಥ ಒಂದು ಅನಾಹುತ ಆಗಿದೆ ಅನ್ನೋದು ಇನ್ನು ಕೆಲವೇ ಗಂಟೆಗಳಲ್ಲಿ ಸ್ಪಷ್ಟವಾದ ಮಾಹಿತಿ ದೊರಕುತ್ತೆ. ಚಾಲೆಂಜಸ್ ಇದೆ ಅಲ್ಲಿ ಗುಡಿ. ಸದ್ಯಕ್ಕೆ ಕ್ಲೈಮೇಟಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲದೇ ಇರೋ ಕಾರಣದಿಂದಾಗಿ ಹೆಲಿಕಾಪ್ಟರ್ಗಳು ಕೂಡ ಬಂದಿದ್ದಾವೆ, ಆ್ಯಂಬ್ಯುಲೆನ್ಸ್ಗಳು ಬಂದಿದ್ದಾವೆ. ಆಮೇಲೆ ಅದು ನಗರಕ್ಕೆ ಹತ್ತಿರವಾಗಿರೋ ಕಾರಣದಿಂದಾಗಿ ಒಂದೇ ಒಂದು ಅಲ್ಲಿ ಇರ್ತಕ್ಕಂಥ ಸವಾಲು ಈಗ ಅಂದರೆ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡಿರುವಂಥದ್ದು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಾ ಇದೆ. ಎಲ್ಲ ಕಡೆ ಇನ್ನೂ ಕೂಡ ಹೊತ್ತಿ ಉರಿತಾ ಇರೋಂಥ ಹೊಗೆ ಬರ್ತಾ ಇದೆ. ಅದು ಒಂದೇ ಚಾಲೆಂಜ್ ಆಗುವಂಥ ಸಾಧ್ಯತೆ. ಅದನ್ನು ಹೊರತುಪಡಿಸಿದರೆ ಕ್ಷಿಪ್ರವಾಗಿ ಅವರನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕಾಗಲಿ ಅಥವಾ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಗಾಗಲಿ ಅಷ್ಟು ಸಮಸ್ಯೆಗಳಾಗೋ ರೀತಿಯಾದಂಥ ಸಂದರ್ಭ ಕಂಡು ಬರ್ತಾ ಇಲ್ಲ. ಯಾಕಂದರೆ ನಾವು ಹೆಲಿಕಾಪ್ಟರ್ನ ನೋಡ್ತಾ ಇದ್ದೀವಿ, ಅದರಲ್ಲೂ ಕೂಡ ಈಗ ಮಕ್ಕಳನ್ನು ಸಾಗಿಸುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಇದು ನಗರಕ್ಕೆ ಹತ್ತಿರದಲ್ಲಿರೋದ್ರಿಂದಾಗಿ ಅಂಥ ಸವಾಲುಗಳು ಕಂಡು ಬರ್ತಾ ಇಲ್ಲ. ಆದರೆ ಆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಯಾರೆಲ್ಲ ಸಿಲುಕಿಕೊಂಡಿದ್ದಾರೆ, ಇನ್ನೂ ಕೂಡ ಒಳಗಡೆ ಜನ ಇದ್ದಾರಾ ಅಥವಾ ವಿದ್ಯಾರ್ಥಿಗಳು ಇದ್ದಾರಾ, ಪೈಲಟ್ಸ್ ಏನಾಗಿದ್ದಾರೆ, ಆ ರೀತಿಯಾಗಿರ್ತಕ್ಕಂಥ ಆತಂಕ ಅಂತೂ ಉಲ್ಬಣಿಸ್ತಾನೆ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್. ಈಗಾಗಲೇ ಬಾಂಗ್ಲಾದಲ್ಲಿ ವಿಮಾನ ಪತನ ಆಗಿರುವಂತಹ ಒಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ರಕ್ಷಣಾ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಗಾಯಾಳುಗಳ ಸ್ಥಿತಿಗಳನ್ನು ನೀವು ಗಮನಿಸಬಹುದು. ಅವರನ್ನು ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ದಾಖಲಿಸುವ ಕೆಲಸವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಆದರೆ ಬೆಂಕಿ ಇನ್ನೂ ಕೂಡ ತಹಬದಿಗೆ ಬರ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಸ್ಕೂಲ್ ಹಾಗೇನೆ ಕಾಲೇಜ್ ಕಟ್ಟಡ ಇದು. ಆದರೆ ಸ್ಕೂಲ್ನ ಭಾಗಕ್ಕೆ ಈ ಒಂದು ವಿಮಾನ ಬಿದ್ದಿರೋದು, ಪತನ ಆಗಿರೋದು ಕಂಪ್ಲೀಟ್ ಆಗಿ ಇದೀಗ ವಿಮಾನ ಪತನ ಆಗಿದ್ದು ಮಾತ್ರ ಅಲ್ಲ, ಸ್ಕೂಲ್ನ ಕಟ್ಟಡ ಕೂಡ ಇದೀಗ ನಾಶ ಆಗಿದೆ, ಧ್ವಂಸ ಆಗಿದೆ. ಅಲ್ಲಿ ಬೆಂಕಿಯ ಕೆನ್ನಾಲಿ ಜೊತೆಗೆ ದಟ್ಟವಾದ ಹೊಗೆ ಕೂಡ ಯಾವ ರೀತಿಯಾಗಿ ಆವರಿಸಿಕೊಂಡಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಹತ್ಯೆಗೆ ಹುನ್ನಾರ ಮಾಡಲಾಗಿದೆ. ಸ್ವಾಮೀಜಿಯನ್ನ ಸಾಯಿಸಲು ವಿಷಪ್ರಾಶನ ಮಾಡಿದ್ದಾರೆ. ಈ ರೀತಿಯಾಗಿ ಗಂಭೀರವಾದ ಆರೋಪವನ್ನ ಮಾಡಿರೋದು, ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದವರು. ಯುವಕರು ಅಂದ್ರೆ 2 ಮುಸ್ಲಿಂ ಯುವಕರು ಅಡುಗೆ ಮನೆಗೆ ಹೋಗಿ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಸ್ವಾಮೀಜಿ ಆಸ್ಪತ್ರೆಗೆ ಸೇರಿದ್ದು ಫುಡ್ ಪಾಯ್ಸನ್ ನಿಂದ. ಹುಬ್ಬಳ್ಳಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದವರು ಗಂಭೀರ ಆರೋಪ ಮಾಡಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ನನ್ನ ಹತ್ರ ಹೇಳಿದ್ದಾರೆ. ಮುಸ್ಲಿಂ ಯುವಕರನ್ನು ಸ್ಥಳೀಯ ಭಕ್ತರು ಪ್ರಶ್ನೆ ಮಾಡಿದ್ದಾರೆ. ಭಕ್ತರೇ ನನಗೆ ಮಾಹಿತಿ ಕೊಟ್ಟಿದ್ದು ಅಂತ ಬೆಲ್ಲದ್ ಇದೀಗ ಆರೋಪವನ್ನ ಮಾಡಿದ್ದಾರೆ. ಇದೀಗ ಅವರಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವ ವಿಚಾರವನ್ನ ಇದೀಗ ಹೇಳಿದ್ದಾರೆ ಅರವಿಂದ್ ಬೆಲ್ಲದವರು. ಇದನ್ನ ನನ್ನ ಹತ್ರ ಹೇಳ್ಕೊಂಡಿದ್ದು ಜಯ ಮೃತ್ಯುಂಜಯ ಶ್ರೀಗಳೇ. 2 ಮುಸ್ಲಿಂ ಯುವಕರನ್ನ ಕೂಡ ಸ್ಥಳೀಯ ಭಕ್ತರು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಭಕ್ತರೇ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮುಸ್ಲಿಂ ಯುವಕರು ಅಡುಗೆ ಕೋಣೆಗೆ ಹೋಗಿ ಬಂದ ಮೇಲೆ ಇವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿ ಅರವಿಂದ್ ಬೆಲ್ಲದವರು ಹೇಳ್ತಿದ್ದಾರೆ. ಅದ್ರ ಪರವಾಗಿ 2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿ ಅವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಇವತ್ತು ಸ್ವಾಮೀಜಿ ಅವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥ ಕೆಟ್ಟ ಕೆಲಸ ಯಾರು ಮಾಡತ್ತಾರ ಅವ್ರನ್ನ ಸಮಾಜ ನೋಡಾತೈತಿ. ಅವ್ರಿಗೆ ಸರಿಯಾದ ಸಮಯದಲ್ಲಿ ಸಮಾಜ ಆ ಪಕ್ಷಕ್ಕೆ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತೈತಿ ಅಂತ ನಾ ಈ ಸಂದರ್ಭದಾಗ ಹೇಳ. ಅವರೈತಲ್ಲ ಸ್ವಾಮೀಜಿ ಅವರು ಯಾವುದೋ ಮಠದ ಮೇಲೆ ಅಥವಾ ಯಾವುದೋ ಸ್ಥಾನದ ಮೇಲೆ ಆಕಾಂಕ್ಷೆಗಳಿಲ್ಲ. ನೀವು ಒಂದು ಬಿಟ್ಟು 10 ಸ್ವಾಮೀಜಿಯವ್ರು ಮಾಡಿದ್ರು ಕೂಡ ಜನ ನಮ್ಮ ಸಮಾಜದ ಸ್ವಾಮೀಜಿ ಅಂತ ಗುರುತಿಡಿಯೋದು ಜಯ ಮೃತ್ಯುಂಜಯ ಸ್ವಾಮೀಜಿಯವ್ರನ್ನ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಮಾಜ ಗುರುತಿಸೋದಿಲ್ಲ. ಯಾಕಂದ್ರೆ ಸಮಾಜದ ಸಂಬಂಧ ತಮ್ಮ ಪೂರ್ತಿ ರಕ್ತ ತೇತಾ ಇರೋರು ಜಯ ಮೃತ್ಯುಂಜಯ ಸ್ವಾಮೀಜಿಯವರು. ಸಮಾಜದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಮಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಮಸುಂಡಿ, ಈಗ
ವಿಷಪ್ರಾಶನ ಮಾಡಲಾಗಿದೆ, ಅವರನ್ನು ಒಂದು ಪ್ರಾಣ ತೆಗೆಯುವಂತಹ ಅಥವಾ ಅವರನ್ನು ಮುಗಿಸುವ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ ಅಂತ ಅರವಿಂದ್ ಬೆಲ್ಲದವರು ಗಂಭೀರ ಆರೋಪ ಮಾಡಿದ್ದಾರೆ. ಸಣ್ಣ ವಿಚಾರ ಅಲ್ಲ, ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾದ ವಿಚಾರ. ಅವರು ಒಂದು ವೇಳೆ ಆ ರೀತಿಯಾಗಿ ಆಗಿದ್ದಿದ್ರೆ ಇದೀಗ ಸ್ವಾಮೀಜಿಗಳ ಆರೋಗ್ಯ ಯಾವ ರೀತಿಯಾಗಿದೆ, ಈ ಒಂದು ಗಂಭೀರ ಆರೋಪವನ್ನ ಯಾಕೆ ಮಾಡಿದ್ದಾರೆ, ಅದಕ್ಕೆ ಏನಾದರೂ ಸಾಕ್ಷ್ಯ ಇದೆಯಾ? ನವಿತಾ, ಇಲ್ಲೇನು ಆಸ್ಪತ್ರೆಗೆ ಏನು ದಾಖಲಾಗಿದ್ರು ಸ್ವಾಮೀಜಿಗಳು, ಅದೇ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದವರು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಣೆ ಮಾಡಿದರು. ಅದಾದ ನಂತರ ನಿನ್ನೆ ಅವರು ಸ್ವಾಮೀಜಿಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಇದೀಗ ಏನು ಹುಬ್ಬಳ್ಳಿಗೆ ಬಂದಂತಹ ಅರವಿಂದ್ ಬೆಲ್ಲದವರು ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲೇನು ಸ್ವಾಮೀಜಿಗಳನ್ನ ಒಂದು ಮುಗಿಸುವಂತಹ ಹುನ್ನಾರವನ್ನು ಯಾರೋ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿಯೇ ಕೆಲ ಏನು ಅನ್ಯ ಕೋಮಿನ ಯುವಕರು ಇಲ್ಲೇನು ಮಠಕ್ಕೆ ಅಲ್ಲಿ ಸುತ್ತಾಡಿಕೊಂಡು ಅಲ್ಲಿ ಏನು ಅಡುಗೆ ಕೋಣೆಯಲ್ಲಿ ಹೋಗಿ ಬಂದ ನಂತರ ಈ ರೀತಿಯ ಒಂದು ಘಟನೆ ನಡೆದಿದೆ. ಅಂದರೆ ವಿಷಪ್ರಾಶನ ಮಾಡಲಾಗಿದೆ, ಅವರು ಸೇವಿಸುವಂಥ ಆಹಾರದಲ್ಲಿ ವಿಷ ಹಾಕಲಾಗಿದೆ. ಹಾಗಾಗಿನೇ ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿದೆ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೆಲ್ಲವೂ ಸಹ ಏನು ಕಾಂಗ್ರೆಸ್ ನಾಯಕರ ಹುನ್ನಾರ ಇದೆ ಅನ್ನೋ ಒಂದು ಆರೋಪ ಮಾಡಿದರೆ, ಪರೋಕ್ಷವಾಗಿ ಇಲ್ಲೇನು ಏನು ಕಾಶಪ್ಪನವರಿದ್ದಾರೆ, ವಿಜಯಾನಂದ ಕಾಶಪ್ಪನವರು ಏನು ಟ್ರಸ್ಟ್ ಅಧ್ಯಕ್ಷರಿದ್ದಾರೆ, ಅವ್ರ ವಿರುದ್ಧ ಆರೋಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸಹ ಆರೋಪ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಹೋರಾಟನ ಹತ್ತಿಕ್ಕಲಿಕ್ಕೆ 2A ಮೀಸಲಾತಿ ಹೋರಾಟನ ಹತ್ತಿಕ್ಕಲಿಕ್ಕೆ ಸ್ವಾಮೀಜಿಗಳನ್ನ ಬಲಿ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಅವ್ರದ್ದಾಗಿದೆ. ಹಾಗಾಗಿ ಆದರೆ ಅಂಥವ್ರನ್ನ ನಾವು ಯಾವುದೋ ಸಮಾಜ ಬಿಡಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಜೊತೆಗೆ ಸ್ವಾಮೀಜಿಗಳು ಪರ್ಯಾಯ ಸ್ವಾಮೀಜಿಗಳ ನೇಮಕ ವಿಚಾರದಲ್ಲೂ ಸಹ ಅವ್ರು ಮಾತಾಡಿದ್ದಾರೆ. ಯಾರನ್ನೇ ನೇಮಕ ಮಾಡಿಕೊಳ್ಳಿ, ಆದರೆ ನಾವು ಸ್ವಾಮೀಜಿ ಅಂತ ಗುರುತಿಸೋದು ಜಯಮೃತ್ಯುಂಜಯ ಸ್ವಾಮೀಜಿಗಳು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಗಂಭೀರ ವಿಚಾರ ಅಂತಲೇ ಹೇಳ್ಬೋದು. ಸ್ವಾಮೀಜಿಗಳು ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ, ಆದರೆ ಅವ್ರಿಗೇನು ಫುಡ್ ಪಾಯ್ಸನ್ ಆಗಿ ನಂತರ ಆಸ್ಪತ್ರೆಗೆ ದಾಖಲಾದ ವಿಚಾರ ಭಕ್ತರಲ್ಲೇ ಆತಂಕಕ್ಕೀಡು ಮಾಡಿಕೊಟ್ಟಿತ್ತು. ಇದೀಗ ಖುದ್ದು ಏನು ಅರವಿಂದ್ ಬೆಲ್ಲದವರು ಈ ರೀತಿಯ ಒಂದು ಹೇಳಿಕೆ ಕೊಟ್ಟಿರೋದು ಒಂದು ರೀತಿಯಲ್ಲಿ ಒಂದು ತಲ್ಲಣ ಮೂಡಿಸಿದೆ ಅಂತ ಹೇಳ್ಬೋದು. ನವಿತಾ, ಶಿವರಾಮ ಸುಂಡಿ, ಏನೇ ಇರಲಿ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇರಲಿ ಅಥವಾ ಈ ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳ ಇದ್ರೂ ಕೂಡ ಒಬ್ಬರ ಪ್ರಾಣ ತೆಗೆಯುವಂತಹ ಕೆಲಸವನ್ನ ಮಾಡೋದಕ್ಕೆ ಅಂತಹ ಒಂದು ಶಕ್ತಿಗಳು ಇದೆಯಾ ಅಥವಾ ಮನಸ್ಸು ಮಾಡಲಾಗಿದೆಯಾ? ಇದ್ರ ಬಗ್ಗೆ ಏನಾದರೂ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರಾ ಅವರು, ಹೇಗೆ? ಅಥವಾ ಭಕ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರಾ, ಹೇಗೆ? ಇಲ್ಲಿ ಏನಂದ್ರೆ ಸ್ವಾಮೀಜಿಗಳೇ ಈ ರೀತಿಯ ಒಂದು ಅಂದರೆ ಇಬ್ಬರು ಮುಸ್ಲಿಂ ಯುವಕರು ಬಂದಿದ್ರು, ಅಲ್ಲಿ ನನ್ನ ಅಡುಗೆ ಕೋಣೆಗೆ ಹೋಗಿದ್ರು. ಅದಾದ ನಂತರ ಏನು ನಾನು ಸೇವನೆ ಮಾಡಿದಂಥ ಫುಡ್ ಇರುತ್ತೆ, ಏನು ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅಂದರೆ ಈ ರೀತಿ ಒಂದು ಸ್ವಾಮೀಜಿಗಳನ್ನ ಒಂದು ಕೊಲೆ ಅಂದರೆ ಅವ್ರನ್ನ ಮುಗಿಸುವಂತಹ ಹುನ್ನಾರ ನಡೆದಿದೆ. ಹಾಗಾಗಿ ನಾವು ಅಂದರೆ ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಮಾತಾಡಿಲ್ಲ, ಆದರೆ ನಮ್ಮ ಮಠದ ಭಕ್ತರೇ ಅವ್ರನ್ನ ನೋಡ್ಕೊಳ್ತಾರೆ ಅನ್ನೋ ಒಂದು ಮಾತು ಹೇಳಿದರೆ, ಪರೋಕ್ಷವಾಗಿ ಅಂದರೆ ಈಗ ಯಾರ್ಯಾರು ಅದರ ಹಿಂದಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಆ ಯುವಕರನ್ನು ಸಹ ಈಗಾಗಲೇ ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಠದ ಭಕ್ತರು ಸುಮ್ಮನೆ ಬಿಡಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಸ್ವಾಮೀಜಿಗಳೇ ಏನಾದರೂ ದೂರು ಕೊಟ್ಟರೆ ಖಂಡಿತ ಅದು ಮುಂದಿನ ಕ್ರಮ ಆಗುತ್ತೆ. ನವಿತಾ, ಓಕೆ, ಈಗ ಅರವಿಂದ್ ಬೆಲ್ಲದವರು ಈ ರೀತಿಯಾಗಿ ಹೇಳ್ತಾರೆ, ಆದರೆ ಇದು ಆ ಥರದ ಏನೂ ಇಲ್ಲ, ಸುಮ್ಮನೆ ನಾಟಕ ಅನ್ನುವಂತಹ ವಿಚಾರವನ್ನು ಅವರು ಹಾಸ್ಪಿಟಲೈಸ್ ಆಗಿದ್ದೇ ನಾಟಕ ಅನ್ನೋದನ್ನು ವಿಜಯಾನಂದ ಕಾಶಪ್ಪನವರು ಹೇಳ್ತಾ ಇದ್ರು. ಇವತ್ತು ಕೂಡ ಈಗಾಗಲೇ ಈ ವಿಚಾರವನ್ನು ಅವರು ದಾವಣಗೆರೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಈ ಒಂದಷ್ಟು ರೀತಿಯ ಷಡ್ಯಂತ್ರಗಳ ವಿಚಾರವನ್ನು ವಿಜಯಾನಂದ ಕಾಶಪ್ಪನವರು. ಸೊ ಇದೀಗ ಏನೆಲ್ಲ ಆಗ್ತಾ ಇದೆ ಮಠದಲ್ಲಿ? ಒಟ್ಟಾರೆ ಏನು ಯಾವಾಗ ಮಠಕ್ಕೆ ಟ್ರಸ್ಟ್ಗೆ ಏನು ಬೀಗ ಹಾಕಿದ್ರು, ಬೀಗ ಹಾಕಿದ ನಂತರ ಬೀಗ ಒಡೆದು ಏನು ಒಳ ಹೋಗಿದ್ರು ಮತ್ತು ಕಂಪ್ಲೇಂಟ್ ಆಯಿತು, ಇದೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಲ್ಲಿ ಆ ಸಂಘರ್ಷ ಒಂದು ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಮತ್ತು ಅಂದರೆ ಈಗೇನು ಪಂಚಮಶಾಲಿ ಟ್ರಸ್ಟ್ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳ ನಡುವಿನ ಏನು ಬಿಕ್ಕಟ್ಟು ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿರುಕಾಗಿದೆ. ಜೊತೆಗೆ ಏನು ಸಂಘರ್ಷಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ. ಇಲ್ಲಿ ಒಂದು ಮೇಲ್ನೋಟಕ್ಕೆ ಇಲ್ಲಿ ಏನಂದರೆ ಮಠದ ಏನು ಪಂಚಮಸಾಲಿ ಟ್ರಸ್ಟ್ ಒಂದು ಕಡೆ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳು ಮತ್ತೊಂದು ಕಡೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಿಸಿದ್ರು ಸಹ ಇಲ್ಲಿ BJP ವರ್ಸಸ್ ಕಾಂಗ್ರೆಸ್ ಅನ್ನೋ ಒಂದು ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. BJP ನಾಯಕರೆಲ್ಲರೂ ಸಹ ಜಯಮೃತ್ಯುಂಜಯ ಸ್ವಾಮೀಜಿಗಳ ಭೇಟಿ ಮಾಡಿ ಒಂದು ಅವರ ಆರೋಗ್ಯ ವಿಚಾರಣೆ ಮಾಡಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ ನಾಯಕರಾದಂತಹ ವಿಜಯಾನಂದ ಕಾಶಪ್ಪನವರು ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಅವರೇ ಈಗ ಏನು ಪರ್ಯಾಯ ಒಂದು ಪೀಠಾಧಿಪತಿಗಳು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಇಲ್ಲಿ ಟ್ರಸ್ಟು ಮತ್ತು ಸ್ವಾಮೀಜಿಗಳು ಮತ್ತೊಂದು ಕಡೆ ಕಾಂಗ್ರೆಸ್ ವರ್ಸಸ್ BJP ಅನ್ನೋ ಥರ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದು ತಾರಕಕ್ಕೇರುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನವಿತಾ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಸಮಾಜದ ಪರವಾಗಿ 2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿ ಅವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಇವತ್ತು ಸ್ವಾಮೀಜಿ ಅವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥದ್ದು ಕೆಟ್ಟ
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಬಿಜೆಪಿ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದವರೇ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ನೀವೊಂದು ಆರೋಪವನ್ನ ಮಾಡಿದ್ರೆ ಅಂದ್ರೆ ವಿಚಾರವನ್ನ ನೀವು ಹೇಳಿದ್ರೆ ಅಲ್ಲಿ ವಿಷಪ್ರಾಶನ ಮಾಡಿಸುವಂತಹ ಒಂದು ವಿಚಾರಗಳು ನಡೆದಿದೆ ಸ್ವಾಮೀಜಿಯವರಿಗೆ, ಸ್ವಾಮೀಜಿ ಇದನ್ನ ನಮ್ಮ ಜೊತೆ ಹೇಳ್ಕೊಂಡ್ರು ಅಂತ ಹೇಳಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಮಾಹಿತಿಗಳು ಸಿಕ್ಕಿದೆ ಸರ್ ನಿಮ್ಗೆ? ಏನು ಮಾಹಿತಿ ಇಲ್ಲ, ನಾನು ಏನು ಹೇಳಿದ್ದೇನೆ ಅದು ನನ್ಗೆ ಗೊತ್ತಿದ್ದ ವಿಷಯ ನಾ ಹೇಳಿದ್ದೇನೆ ಈಗ ಆಲ್ರೆಡಿ. ಅಂದ್ರೆ ಸರ್ ಆ ವಿಷಪ್ರಾಶನ ಮಾಡುವಂತ ಕೆಲಸಗಳು ಅಲ್ಲಿ ಆಗಿತ್ತಾ, ಹೇಗೆ, ಯಾರು ಮಾಡಿದ್ದಾರೆ, ಯಾವ ಸಂದರ್ಭದಲ್ಲಿ, ಅಂದ್ರೆ ಊಟಕ್ಕೆ ಏನಾದ್ರು ಬೆರೆಸಿದ್ರಾ, ಹೇಗೆ? ಅದು ಅಲ್ಲಿ 2 ಮುಸ್ಲಿಂ ಹುಡುಗರು ಅವರು ಸಂಬಂಧ ಇಲ್ದವ್ರು ಅವ್ರ ಮಠದಲ್ಲಿ ಬಂದು ಜಬರ್ದಸ್ತಿ ಸೇರ್ಕೊಂಡ್ರಂತ. ಅವ್ರು ಬಂದು ಏನಂದ್ರೆ ಯಾವಾಗ ಅಂದ್ರೆ ಇತ್ತೀಚೆಗೆನಾ ಅಥವಾ ಇತ್ತೀಚೆಗೆ ಅದೇನು ಮಠ ಕಿಲ್ಲಿ ಹಾಕಿದ್ರು. ಆಮೇಲೆ ಅಲ್ಲೇ ಮಠ ಕಿಲ್ಲಿ ಹಾಕಿ ಸ್ವಾಮೀಜಿ ಅವ್ರ ಊರಲ್ಲಿ ಇರುದಿಲ್ಲ, ಅವ್ರ ಪ್ರವಾಸ ಭಾಳ ಮಾಡ್ತಾರ, ಹಂಗಾಗಿ ಮಠಕ್ಕೆ ಕಿಲ್ಲಿ ಹಾಕ್ತೇವೆ ಅಂತ ಹೇಳಿ ಅವ್ರ ಟ್ರಸ್ಟ್ ಅವ್ರನ್ನ ಕಿಲ್ಲಿ ಹಾಕಿದ್ರು. ಅದಕ್ಕೆ ಅದಾದ್ಮೇಲೆ ಸ್ವಾಮೀಜಿ ಅವ್ರ ಐತಲ್ಲ ಊರಿಂದ ಬರ್ಬೇಕಾದ್ರೆ ಕಿಲ್ಲಿ ಹಾಕ್ಯಾರ ಅಂತ ಗೊತ್ತಾದಕ್ಕೂ ಅಲ್ಲಿ ಊರಿನ ಜನ ಎಲ್ಲ ಇಲ್ಲ ಸ್ವಾಮೀಜಿ ಬನ್ರಿ ಅದನ್ನ ಕಿಲ್ಲಿ ನಾವು ತೆಗಿತೇವೆ ಅಂತ ಹೇಳಿ ಅಲ್ಲೇ ಜೋರ್ ಮಾಡಿ ಅದನ್ನ ಕಿಲ್ಲಿ ತೆಗಿಸಿ ಸ್ವಾಮೀಜಿ ಅವ್ರನ್ನ ಅಲ್ಲಿ ಕರೆದ್ರು. ಸ್ವಾಮೀಜಿ ಅವ್ರನ್ನ ಕರ್ಕೊಂಬಂದ್ರು ಮಠಕ್ಕ. ಅದಾದ್ಮೇಲೆ 1-2 ಹುಡುಗರು ಅಲ್ಲಿ ಮುಸ್ಲಿಂ ಹುಡುಗರನ್ನ ಅವ್ರು ಬಂದ್ರಂತ. ಅಲ್ಲಿ ಅವ್ರು ಬಂದೈತಲ್ಲ ಮಠದಲ್ಲಿ ಹೋಗ್ಕೊಂಡು ಅಲ್ಲಿ ಮಠದಾಗ ಯಾರು ಬರ್ತಾರ ಯಾರಿಲ್ಲ ಅವ್ರ ಹೆಸರು, ಫೋನ್ ನಂಬರು ಮತ್ತ ವಾಹನಗಳ ಸಂಖ್ಯೆ ಅದು ನಂಬರ್ದು ಬರ್ಕೋದು ಅದನ್ನೆಲ್ಲ ಮಾಡಾಕತ್ತದ. ನೀವ್ ಯಾರಪ್ಪ ಅಂತ ಅನ್ಕೋ, ಇಲ್ಲ ನಮ್ಗೆ ಟ್ರಸ್ಟ್ ಅವ್ರು ಕಳ್ಸ್ಯಾರ ಅಂತ ಹೇಳಿ ಅವರು ಜೋರ್ ಮಾಡಿ ಏನಾದ್ರು ಯಾರ ಮಾತು ಕೇಳ್ದಂಗೆ ತಮ್ಮ ಕೆಲಸ ತಾವು ಮಾಡಾತಿದ್ರಂತ. ಅದಾದ್ಮೇಲೆ ಅವರು ಅಡ್ಗೆ ಮನೆಯೊಳಗೆ ಹೋಗಿದ್ದು ಯಾರ ನೋಡಿ ಅವ್ರಿಗೆ ಅಡ್ಗೆ ಮನೆಯಿಂದ ಹೊರಗೆ ಹಾಕ್ಯಾರ, ನಿಮ್ದು ಅಡ್ಗೆ ಮನೆಗೆ ಏನ್ ಕೆಲಸ ಏನ್ ಮಾಡಕ್ ಹೋಗಿದ್ರಿ ಅಂತ ಹೇಳಿ. ಅದಾದ್ಮೇಲೆ ಸ್ವಾಮೀಜಿ ಅವ್ರದ್ದು ಊಟನೂ ಆಗೈತಿ. ಊಟ ಆದ್ಮೇಲೆ ಸ್ವಾಮೀಜಿ ಅವ್ರಿಗೆ ಅದ ಅಸ್ತವ್ಯಸ್ತ ಆಗೈತಿ. ಅವಾಗ ಸ್ವಾಮೀಜಿ ಅವ್ರು ನನಗೆ ಫೋನ್ ಮಾಡಿದ್ರು, ಯಾಕೋ ನನಗೆ ಹಿಂಗ ಹೆಚ್ಚು ಕಡಿಮೆ ಆಗೈತಿ, ಅಡಿಗೆ ಮನೆಯೊಳಗೆ ಅವ್ರಿಬ್ಬರು ಹುಡುಗರು ಹೋಗಿದ್ರಂತ, ಏನ್ ಮಾಡ್ಯಾರೋ ಏನೋ ಗೊತ್ತಿಲ್ಲ, ಏನ್ ಹಾಕ್ಯಾರೋ ಗೊತ್ತಿಲ್ಲ, ನಂದು ಪೂರ್ತಿ ಅಸ್ತವ್ಯಸ್ತ ಅನ್ಸಾತೈತಿ ಅಂತ ಹೇಳಿ. ಆಯ್ತು ಹಾಗಾದ್ರೆ ನೀವು ದವಾಖಾನೆಗೆ ಇಮಿಡಿಯೇಟ್ಲಿ ತೋರಿಸ್ರಿ, ನಾವು ಬರ್ತೇವೆ ಅಂತ ಹೇಳಿ ನಾನು ಸ್ವಾಮೀಜಿ ಅವ್ರಿಗೆ ದವಾಖಾನೆ ಹಾಕಿದ್ದು ಮಾಡಿದ್ದೆ. ದವಾಖಾನೆಯಾಗ ICUದಾಗ ಅಡ್ಮಿಟ್ ಆದ್ರ ಅಲ್ಲಿ ಸ್ವಾಮೀಜಿ. ಆಮೇಲೆ ಈಗ ಸ್ವಲ್ಪ ಚೇತರಿಸ್ಕೊಂತಿದ್ದಾರೆ. ಈಗ ನಾವೇನು ಹೆಚ್ಚದ ಬಗ್ಗೆ ಮಾತಾಡಕ್ ಹೋಗಿಲ್ಲ, ಯಾಕಂದ್ರೆ ಜಸ್ಟ್ ಹೆಂಗದ್ರಿ ಏನಂತ ಹೇಳ್ತಾ ಮಾತಾಡ್ ಬಂದೇವಿ. 1-3-4 ದಿನ ಹೋದ್ಮೇಲೆ ಈಗ ಮಾತಾಡ್ಬೇಕೀಗ ಅದ್ರ ಬಗ್ಗೆ ಡಿಸ್ಕಷನ್. ಈಗ ಅರವಿಂದ್ ಬೆಲ್ಲದವರಿಗೆ ಸ್ವಾಮೀಜಿಗಳಿಗೂ ಒಂದಷ್ಟು ಅನುಮಾನ ಇದೆ. ಇದೊಂದು ಸಣ್ಣ ವಿಚಾರ ಅಲ್ಲ. ಒಂದು ವೇಳೆ ವಿಷಪ್ರಾಶನ ಆಗಿದ್ರೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬೇರೆ ಅಥವಾ ಬೇರೆ ತಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಇರೋದು ಬೇರೆ, ಆದ್ರೆ ವಿಷಪ್ರಾಶನ ಮಾಡಿ ಸಾಯಿಸುವಂತ ಪ್ರಯತ್ನಗಳಾದ್ರೆ ಅದು ಸಣ್ಣ ವಿಚಾರ ಅಂತೂ ಅಲ್ಲ, ಗಂಭೀರ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಭಾಳ ಗಂಭೀರ ವಿಚಾರ. ಅದಕ್ಕೆ ಸ್ವಾಮೀಜಿ ಅವ್ರು ಸ್ವಲ್ಪ ಇದು ಆದ್ಮೇಲೆ ಅವ್ರದ್ದು ವಿಚಾರ ತಿಳ್ಕೊಂಡು ಅದು ಮುಂದೆ ಏನ್ ಮಾಡ್ಬೇಕಂತ ನಾವು ಡಿಸ್ಕಸ್ ಮಾಡ್ತೇವೆ, ವಿಚಾರ ಮಾಡ್ತೇವೆ. ಅಂದ್ರೆ ಈಗ ಸದ್ಯಕ್ಕೆ ಏನ್ ಕಂಪ್ಲೇಂಟ್ ಕೊಡೋದು ಅಥವಾ ಆತರ ತನಿಖೆಗೆ ಏನಾದ್ರು ನೀವು ಆಗ್ರಹ ಮಾಡ್ತೀರಾ? ಇಲ್ಲ, ತನಿಖೆ ಅಂತೂ ಆಗಬೇಕ್ರಿ ಅದು. ಆದ್ರೆ ಈಗ ಸ್ವಾಮೀಜಿ ಅವರು ಆರಾಮಾದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೇವೆ. ಅವ್ರು ಮಾನಸಿಕವಾಗಿ ನೊಂದಿದಾರ ಹೇಗೆ ವಿಚಾರಗಳೆಲ್ಲ ಆದ್ಮೇಲೆ ಸ್ವಾಮೀಜಿ ಅವರು? ಭಾಳ ನೊಂದ್ಕೊಂಡಿದ್ದಾರೆ, ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ CCTVಗಳು ಏನಾದ್ರು ಇದೆಯಾ ಅಡುಗೆ ಮನೆಯಲ್ಲಿ? ಯಾಕಂದ್ರೆ ಈ ತರ ಹೋದ್ಮೇಲೆ ಏನಾದ್ರು ಆಯ್ತು ಅನ್ನೋದಕ್ಕೆ ಏನಾದ್ರು? ಏನಿಲ್ಲ, ಮೊದ್ಲಿದ್ದ CCTV ಎಲ್ಲ ತೆಗ್ದಾರಂತ. ಈಗನ ಇವ್ರು ತಮ್ಗ ಇಂತ ನಮ್ಮ CCTV ಹಾಕ್ತಾವಂತ ಬೇರೆ CCTV ಹಾಕ್ಯಾರ ಇವ್ರ. ಅವ್ ಬಂದ್ ಬೇರೆ ಕ್ಯಾಮ್ರಾದು ಫಿಟ್ ಮಾಡಿ ಹೋಗ್ಯಾರಂತ. ಈಗ ಅದ್ರಾಗ ಏನ್ ಇವ್ ರೆಕಾರ್ಡ್ ಆಗೈತೋ ಇಲ್ಲೋ ನೋಡ್ಬೇಕು ಏನಾಗಿದೆ. ಅಂದ್ರೆ ಇವರು ಫುಡ್ ಅದನ್ನ ತೆಗೆದುಕೊಂಡ್ಮೇಲೆ ಬೇರೆ ಯಾರಾದ್ರೂ ತಗೊಂಡಿರ್ಲಿಲ್ವಾ ಅಥವಾ ಬೇರೆ ಯಾರು ತಿಂದಿರ್ಲಿಲ್ವಾ ಸ್ವಾಮೀಜಿಗಳಲ್ಲಿ ಬಿಟ್ಟು? ಏನದ ನಮ್ಗ ಎನ್ಕ್ವೈರಿ ಮಾಡಿಲ್ರಿ ನಾವು, ಯಾಕಂದ್ರೆ ಹಿಂಗ ಸ್ವಾಮೀಜಿ ಅವ್ರದ್ದು ಆಗೈತೆ ಅಂತ ಅವ್ರಾಗೆ ಫೋನ್ ಮಾಡಿ ಹೇಳಿದ್ರು ಹಿಂಗಾಗಿದೆ ಹೆಚ್ಚು ಕಡಿಮೆ ಅಂತ ಹೇಳಿ. ಓಕೆ, ಧನ್ಯವಾದಗಳು ಅರವಿಂದ್ ಬೆಲ್ಲದವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಪಂಚಮಸಾಲಿ ಪೀಠದಲ್ಲಿ ಅನೇಕ ಚಟುವಟಿಕೆಗಳು ನಡೀತಿವೆ. ಪಟ್ಟಭದ್ರ ಹಿತಾಸಕ್ತಿಗಳ ಷಡ್ಯಂತ್ರ ಅಂತ ಹೇಳಿದ್ದಾರೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು. ದಾವಣಗೆರೆ ವೀರಶೈವ ಶಿವಾಚಾರ್ಯರ ಸಮ್ಮೇಳನದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಈಗಾಗಲೇ 5 ಪೀಠಗಳ ಪೀಠಾಧ್ಯಕ್ಷರು ಬಂದಿದ್ದಾರೆ. ದೊಡ್ಡ ಸಮಾಗಮವೇ ನಡೆದಿದೆ, ಸಮಾವೇಶ ನಡೀತಾ ಇದೆ. 15 ವರ್ಷಗಳಿಂದ ಇದಕ್ಕಾಗಿ ಕಾಯ್ತಾ ಇದ್ದಂತಹ ದಿನ ಇವತ್ತು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ವಿಜಯಾನಂದ ಕಾಶ್ಯಪ್ಪನವರು ಮಾತನಾಡುತ್ತಾ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಪಂಚಮಸಾಲಿ ಪೀಠದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅನೇಕ ಚಟುವಟಿಕೆಗಳು ಅಲ್ಲಿ ನಡೀತಾ ಇವೆ, ಪಟ್ಟಭದ್ರ ಹಿತಾಸಕ್ತಿಗಳ ಷಡ್ಯಂತ್ರ ಅಂತ ಹೇಳಿದ್ದಾರೆ. ದಾವಣಗೆರೆಯ ವೀರಶೈವ ಶಿವಾಚಾರ್ಯರ ಸಮ್ಮೇಳನದಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಆದ ಸಂಸ್ಕೃತಿಯನ್ನು, ನಮಗೆಲ್ಲ ಭ್ರಾತೃತ್ವವನ್ನು, ಧರ್ಮದ ಪಾಲನೆಯನ್ನು ಕಲಿಸಿದಂಥ ಪಂಚಪೀಠಾಧೀಶ್ವರರು ಮತ್ತೆ ಇತಿಹಾಸವನ್ನು ಮಾಡಲು ಹೊರಟಿದ್ದಾರೆ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ. ಬಹುತೇಕ ಇತಿಹಾಸ ಇದೆ. ಇತಿಹಾಸವನ್ನು ಮುಂದುವರಿಸಿ ಎಲ್ಲರನ್ನ ಒಗ್ಗೂಡಿಸಿ ನಮ್ಮ ಪಂಚಪೀಠಾಧೀಶ್ವರರು ಅಂದರೆ ಕೇವಲ ವೀರಶೈವ ಲಿಂಗಾಯತಕ್ಕೆ ಅಷ್ಟೇ ಜಗದ್ಗುರುಗಳಲ್ಲ, ಇಡೀ ಭಾರತ ಪ್ರಪಂಚಕ್ಕೆ ಮತ್ತು ಕನ್ನಡ ನಾಡಿಗೆ ಇವತ್ತು ಜಗದ್ಗುರುಗಳು. ಕೆಲವು ಪತ್ತಬದ್ಧ ಹಿತಾಸಕ್ತಿಗಳು ನಮ್ಮನ್ನು ಒಡೆದಾಡೋದಕ್ಕೆ ಹೊರಟಿದ್ದಾರೆ, ಆದರೆ ನಮ್ಮನ್ನು ಕೂಡಿಸೋದಕ್ಕೆ ಹೊರಟಿಲ್ಲ ಬಂಧುಗಳೇ, ಕೂಡಿಸೋದಕ್ಕೆ ಹೊರಟಿಲ್ಲ. ಆದ ಕಾರಣ ನಾವು ಏನು ವೀರಶೈವ ಲಿಂಗಾಯತರು ಅಂತ ನಾವು ಹೇಳ್ಕೊತೀವಿ, ಎದಿ ತಟ್ಟಿ ಹೇಳ್ಕೊಳ್ಳೋದಷ್ಟೇ ಅಲ್ಲ, ನುಡಿದಂತೆ ನಡೆಯುವಂಥದ್ದನ್ನು ಕೂಡ ಕಲ್ತ್ರೆ ಮಾತ್ರ ನಾವು ನಿಜವಾಗದ ವೀರಶೈವ ಲಿಂಗಾಯತರು. ಆ ಉಪದೇಶಗಳು ಬಹಳ ಸರಳವಾಗಿ ಸಿಗ್ತಾವೆ. ಆ ಉಪದೇಶದ ನಂತರ ನಡೆಯುವಂಥ ಮಾನವನು ಕೂಡ ಭೂಮಿ ಮೇಲೆ ಇರುವಂತಾಗ ಅದನ್ನ ನಡೆಸುವಂತ ಶಕ್ತಿಗಳು ನಮ್ಮ ಹತ್ರ ಇದ್ದಾವೆ. ಆ ಶಕ್ತಿಯನ್ನು ನಂಬಿ ನಾವು ಮುಂದೆ ನಡೆಯುವಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಸ್ಕೃತಿಯನ್ನ, ನಮಗೆಲ್ಲ ಭ್ರಾತೃತ್ವವನ್ನ. ಧರ್ಮಸ್ಥಳ ವಿಚಾರದಲ್ಲಿ ಶುರುವಾದ ರಾಜಕೀಯ. ಎಸ್ಐಟಿ ರಚನೆ ಬಗ್ಗೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರ ನಂಬಿಕೆಗೆ ಧಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಈಗಾಗಲೇ ಧರ್ಮಸ್ಥಳದಲ್ಲಿ ಇರುವಂತಹ ಒಂದು ಶವಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ರಚನೆ ಆದ ಬಳಿಕ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಧಾರ್ಮಿಕ ಕ್ಷೇತ್ರ ನಂಬಿಕೆಗೆ ಧಕ್ಕೆಯನ್ನು ತರ್ತಾ ಇದೆ ಕಾಂಗ್ರೆಸ್ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಾಗಿಲ್ಲ ಧರ್ಮಸ್ಥಳದಲ್ಲಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅಂತ ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅವರು. ಧರ್ಮಕ್ಕೆ ಅಪಮಾನ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಧರ್ಮಸ್ಥಳ SIT ಮಾಡಿದ್ದಾರೆ ಸರ್, ಸ್ವಾಗತ ಮಾಡ್ತೀನಿ ಅಂತ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರು ಏನು ತನಿಖೆ ಮಾಡಬೇಕು ಅಂದ್ರೆ ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರು ಏನು ತನಿಖೆ ಮಾಡಬೇಕು ಅಂದ್ರೆ ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಅಂತ ಒತ್ತಾಯ ಮಾಡಿದರು. ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ. ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯಿತು, ಏನೂ ಇಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು. ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಎಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್, ಸ್ವಾಗತ. ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು. ಪಾರದರ್ಶಕ ತನಿಖೆ ಮಾಡ್ತೀರಾ, ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯಿತು. ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು. ಏನು ಅಂದರೆ ಇವ್ರ ಮೇಲೆ ದಿನ ಬೆಳಗ್ಗೆ ಎದ್ದರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡಿಬಿಡುತ್ತೆ ಇಶ್ಯೂ. SIT ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ. ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. ಈಗ BJP ಅವರು ಏನು ಮಾಡಬೇಕು ಅಂತ ಹೇಳಲಿ, ಫಸ್ಟು BJP ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಲಿ, ಹಂಗೆ ನಡ್ಕೊಳ್ಳೋಣ. ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಧರ್ಮಸ್ಥಳದಲ್ಲಿ ಸಾಕಷ್ಟು ಶವಗಳು ಇದೆ. ತಲುಬುರುಡೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳ ಜೊತೆಗೆ ಇಲ್ಲಿ ರಾಜಕೀಯವೂ ನಡೀತಾ ಇದೆ?
ಈಗಾಗಲೇ ಧರ್ಮಸ್ಥಳ ಏನು ಶವಗಳ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು SIT ತನಿಖೆ ನಿರ್ಧಾರವನ್ನು ಮಾಡಿದೆ. ಈಗ ಈ ಒಂದು ನಿರ್ಧಾರ ಇಲ್ಲ ಒಂದು ಕಡೆ ಪರ ಮತ್ತು ವಿರೋಧಕ್ಕೆ ಕಾರಣವಾಗಿರುವಂಥದ್ದು. ಒಂದು ಕಡೆ ಆಡಳಿತ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಾರ್ವಜನಿಕರು ಕೂಡ ಒತ್ತಡವನ್ನು ಹಾಕ್ತಾ ಇದ್ರು, ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿನೇ ಒಂದು ಗೊಂದಲ ಇತ್ತು. ಅದು ಗೊಂದಲ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ರಾಜ್ಯದ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಧರ್ಮಸ್ಥಳದಲ್ಲಿ ಹುಟ್ಟಿಟ್ಟ ಶವ ಮತ್ತೆ ಈಗಾಗಲೇ ಅಲ್ಲಿ ಏನು ಒಬ್ಬರು ಮಹಿಳೆ ಏನು ದೂರನ್ನು ಕೊಟ್ಟಿದ್ದಾರೆ, ಅಂದರೆ ತಮ್ಮ ಮಗಳೇ ಕಿಡ್ನಾಪ್ ಆಯಿತು ಅನ್ನುವಂಥ ಆ ಒಂದು ಪ್ರಕರಣಕ್ಕೆ ಎರಡಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸೂಕ್ತವಾಗಿ ತನಿಖೆಯಾಗಿ ಅದಕ್ಕೆ ಉನ್ನತ ಮಟ್ಟದ ತನಿಖೆಯಾಗಿ ಒಂದು ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂಥ ಒಂದು ಕ್ರಮ ಸರಿಯಾಗಿದೆ ಅನ್ನೋ ಸಮರ್ಥನೆಯನ್ನು ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರು ಎಲ್ಲ ಒಂದು ಕಡೆ ಧಾರ್ಮಿಕ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಸರ್ಕಾರವನ್ನು ಮಾಡ್ತಾ ಇದೆ ಅನ್ನೋ ಆಪಾದನೆಯನ್ನು ಪ್ರತಿಪಕ್ಷ ನಾಯಕರು ಮಾಡ್ತಿರುವಂಥದ್ದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ, ಅಲ್ಲಿ ಯಾವುದೇ ರೀತಿಯ ತಪ್ಪಾಗಿಲ್ಲ, SIT ಬೇಕಾದ್ರೆ ಮಾಡ್ಕೊಳ್ಳಿ, ತನಿಖೆ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ. ಮತ್ತೊಂದು ಕಡೆ ಅಶ್ವತ್ಥ ನಾರಾಯಣ ಕೂಡ ಇಲ್ಲ ಒಂದು ಕಡೆ ಧಾರ್ಮಿಕ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಆಪಾದನೆ ಕೂಡ ಮಾಡಿದ್ದಾರೆ. ಮತ್ತೆ ಧಾರ್ಮಿಕ ಸಂಸ್ಥೆಗಳಿಗೆ ಅಪಮಾನ ಮಾಡುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವರು ಕೂಡ ಮಾಡಿರುವಂಥದ್ದು. ಹೀಗಾಗಿ ಇಲ್ಲ ಒಂದು ಕಡೆ ಧರ್ಮಸ್ಥಳ ಅನ್ನೋ ಒಂದು ಪ್ರಕರಣ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ರೀತಿ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿರುವಂಥದ್ದು. ಬರುವಂಥ ದಿನಗಳಲ್ಲಿ ಕೂಡ ಇದು ಮತ್ತಷ್ಟು ಹಗ್ಗ ಜಗ್ಗಾಟ ಮತ್ತು ಪೈಪೋಟಿಗೂ ಕೂಡ ಕಾರಣವಾಗುವಂಥ ಸಾಧ್ಯತೆ ಇದೆ. ಅದೇನೇ ಇದ್ರೂ ಕೂಡ ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ಇದು ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಒಂದು ಕಡೆಗೆ ಇಲ್ಲ ಒಂದು ಕಡೆ ಅಲ್ಲಿ ಶವಗಳನ್ನು ಊತಿಡುವಂಥದ್ದು, ಮತ್ತು ಮಹಿಳೆಯರ ಅಸಹಜ ಸಾವು ಮತ್ತು ಅನುಮಾನಾಸ್ಪದ ಸಾವು, ಅದ್ರ ಜೊತೆಗೆ ಬೇರೆ ಬೇರೆ ಅಲ್ಲಿ ದೂರನ್ನು ಕೂಡ ಕೊಡಲಾಗಿತ್ತು. ಮತ್ತು ಒಬ್ಬ ಅನಾಮಧೇಯ ವ್ಯಕ್ತಿ ಕೂಡ ಪ್ರತ್ಯಕ್ಷ ಆಗಿ ಈಗಾಗಲೇ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಹೀಗಾಗಿ ಈ ಹೇಳಿಕೆ ನಂತರವಾಗಿ ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂಥದ್ದು, ಮತ್ತು ಅನ್ಯ ರಾಜ್ಯಗಳಲ್ಲೂ ಕೂಡ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾಗಿನೇ ಇದೆಲ್ಲದಕ್ಕೂ ಕೂಡ ತೆರೆ ಹಿಡಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಮೊದಲು ಇದ್ರ ಬಗ್ಗೆ ಯಾವುದೇ ರೀತಿಯಿಂದ SIT ಬಗ್ಗೆ ಸರ್ಕಾರ ತೀರ್ಮಾನವನ್ನು ಮಾಡಿರಲಿಲ್ಲ. ಯಾವಾಗ ಇದ್ರ ಬಗ್ಗೆ ರಾಜ್ಯದ ಜನರು ದೊಡ್ಡ ಮಟ್ಟದಲ್ಲಿ ಬೆಳಕನ್ನು ಚೆಲ್ಲಿದ್ರು, ಜನರು ಕೇಳ್ಕೊಳ್ತಾ ಇದ್ರು, ಅಂತಿಮವಾಗಿ ರಾಜ್ಯ ಸರ್ಕಾರ ಈಗ SIT ರಚಿಸುವ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಆದೇಶವನ್ನು ಮಾಡಿದೆ. SIT ಅಧಿಕಾರಿಗಳು ಕೂಡ ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಾರಂಭವನ್ನು ಕೂಡ ಮಾಡಿದ್ದಾರೆ. ತನಿಖೆಯ ವರದಿ ಬರುವವರೆಗೂ ಕೂಡ ಎಲ್ಲ ನಾಯಕರು ಕೂಡ ಸೈಲೆಂಟ್ ಆಗಿದ್ದು ವರದಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ನಿಂತ್ಕೊಂಡು ಅದ್ರ ಮೇಲೆ ಮಾತಾಡಲಿ ಅನ್ನುವಂಥದ್ದು ಸಾರ್ವಜನಿಕರ ಒತ್ತಡ ಆಗಿರುವಂಥದ್ದು. ಅದ್ರ ನಡುವೆ ಈಗ ಇಲ್ಲ ಒಂದು ಕಡೆ ಧರ್ಮಸ್ಥಳ ಅನ್ನೋ ಒಂದು ವಿಚಾರ ಈಗ ಅವಶ್ಯಕತೆ ಇರಲಿಲ್ಲ. ಇಲ್ಲ ಒಂದು ಕಡೆ ಧಾರ್ಮಿಕ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿ ಒಂದು ರೀತಿ ಜಾತಿ ಧರ್ಮಗಳನ್ನು ಒಡೆಯುವಂಥದ್ದು, ವಿಭಜನೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದೆ ಅನ್ನೋ ಒಂದು ಆಪಾದನೆಯನ್ನು ಬಿಜೆಪಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಮರವನ್ನು ಸಾರಿರುವಂಥದ್ದು. ಮತ್ತು ಸರ್ಕಾರದ ಸಚಿವರುಗಳು ಕೂಡ ಇಲ್ಲ ಒಂದು ಕಡೆ ಅವರಿಗೆ ಕೌಂಟರ್ನ ಕೊಟ್ಟು ಇದ್ರ ಬಗ್ಗೆ ತನಿಖೆ ಆಗಲಿ, ತನಿಖೆ ಆದಮೇಲೆ ವರದಿ ಬಂದ ನಂತರವಾಗಿ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಈಗ ಗೃಹ ಸಚಿವ ಪರಮೇಶ್ವರ್ ಆದಿಯಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ DCM DK ಶಿವಕುಮಾರ್ ಅವರು ಹೇಳ್ತಿರುವಂಥದ್ದು. ನವಿತಾ.